ಕಪ್ಪು ಹಂಸ ಚಿತ್ರತಂಡದ ಎಲ್ಲ ಕಲಾವಿದರಿಗೂ ಕೂಡ ಮೊಟ್ಟ ಮೊದಲ ಬಾರಿಗೆ ಅಭಿನಂದನೆಗಳನ್ನ ತಿಳಿಸ್ತೇನೆ. ಇವರು ಮಾಡಿರ್ತಕ್ಕಂಥದ್ದು ಸಮಾಜಮುಖಿಯಾದಂಥ ಕೆಲಸ. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಎರಡು ರೀತಿಯ ವಿಂಗಡಣೆ ಮಾಡ್ತಾರೆ. ಒಂದು, ನಮಗೆ ಕೇವಲ ಮನರಂಜನೆ ನೀಡ್ತಕ್ಕಂಥ ಸಿನಿಮಾಗಳು. ಎರಡನೆಯದು ಈ ಥರ ಸಮಾಜಮುಖಿಯಾಗಿ ಸಮಾಜದಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ತೋರಿಸ್ತಕ್ಕಂಥ ಸಿನಿಮಾಗಳು. ಇಲ್ಲಿ ನಿರ್ದೇಶಕರು ಸಮಾಜದಲ್ಲಿರ್ತಕ್ಕಂಥ ಒಂದು ಸಮಸ್ಯೆಯನ್ನು ಎತ್ತಿ ಹಿಡಿದು ಚಿತ್ರವನ್ನು ನೋಡ್ತಕ್ಕಂಥವ್ರಿಗೆ ಒಂದು ಚಿಂತನೆಯನ್ನು ಉಂಟು ಮಾಡಿದ್ದಾರೆ. ಈ ಸಮಸ್ಯೆ ಇವತ್ತಿಂದ ಮಾತ್ರ ಅಲ್ಲ. ನಾವು ಹೇಳ್ತೇವೆ, ಅಯ್ಯೋ ಏನೋ ಈಗಲೂ ಬಂದ ತಕ್ಷಣ ಅವರಿಗೆಲ್ಲ ಚಕ್ಲಿ, ಕೋಡ್ಬಳೆ, ಉಪ್ಪಿಟ್ಟು, ಕೇಸರಿಬಾತು ಕೊಟ್ಟು ಕೂತ್ಕೊಳ್ಬೇಕಾ ಅಂಥೇಳಿ. ಈ ಸಮಸ್ಯೆ ಅನಾದಿ ಕಾಲದಿಂದಲೂ ಇದೆ. ಇದಕ್ಕೆ ಪರಿಹಾರವನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಪ್ರತಿಯೊಬ್ಬ ಮಹಿಳೆ ಅಥವಾ ಪ್ರತಿಯೊಬ್ಬ ಪುರುಷರು ಕೂಡ ನಮ್ಮಲ್ಲಿಯೇ ನಾವು ಕಂಡುಕೊಂಡು ಈ ಪರಿಹಾರಕ್ಕೆ ನಾವು ಪ್ರಯತ್ನ ಪಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಕಲಾವಿದರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಆ ಸಮಸ್ಯೆಯನ್ನು ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಹಿತಮಿತವಾದ ಸಂಭಾಷಣೆ, ಸಂಗೀತ ಸಂಯೋಜನೆ, ಬೆಳಕು ಹೊಂದಾಣಿಕೆ ಎಲ್ಲವೂ ಚೆನ್ನಾಗಿದೆ. ಇನ್ನು ಮುಂದೆ ಚೆನ್ನಾಗಿರಬೇಕಾದದ್ದು ಏನಪ್ಪ ಅಂತಂದರೆ, ನಮ್ಮಲ್ಲಿ ಆಗಬೇಕಾದಂಥ ಬದಲಾವಣೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಾವು ಬದಲಾವಣೆ ಮಾಡಿಕೊಂಡು ನಾವು ಮೇಲು ಕೀಳು ಅಂತಕ್ಕಂಥ ಮನೋಭಾವವನ್ನು ಬಿಟ್ಟು, ಅವಳು ಹೆಚ್ಚಿಗೆ ಸಂಬಳ ತರ್ತಾಳೆ, ಹೆಚ್ಚಿಗೆ ಓದಿದ್ದಾಳೆ, ನಾನು ಕಡಿಮೆ ಓದಿದ್ದೀನಿ ಅನ್ನೋದನ್ನು ಬಿಟ್ಟು ಒಳ್ಳೆ ರೀತಿಯಲ್ಲಿ ಸಂಸಾರವನ್ನು ಸಾಗಿಸ್ಕೊಂಡು ಹೋದಾಗ ಒಂದು ಸುಂದರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಅಂಥ ಒಂದು ಭಾವನೆಯನ್ನು, ಅಂಥ ಒಂದು ಆಲೋಚನೆಯನ್ನು ಈ ಚಲನಚಿತ್ರ ನಮ್ಮೆಲ್ಲರೆಲ್ಲ ಮೂಡಿಸ್ಲಿಕ್ಕೆ ನೆರವಾಗಿದೆ ಅಂತ ನನ್ನ ಅಭಿಪ್ರಾಯ. ಧನ್ಯವಾದಗಳು.